ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೋಡಿ, ಈಗ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನು ಹೇಗೆಲ್ಲ ಕಲೆಕ್ಟ್ ಮಾಡಿದ್ರು, ಎವಿಡೆನ್ಸ್ಗಳು ಹೇಗಿತ್ತು, ಈಗ ಪ್ರಮುಖವಾಗಿ ಯಾವೆಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ರು ಅಂತೇಳಿ ಈಗ ನಿಮ್ಮ ಮುಂದೆ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಇಲ್ಲಿ ಶೆಡ್ನಲ್ಲಿದ್ದಂಥ CCTV ಫುಟೇಜ್ ಇದೆಯಲ್ಲ, ಅದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಒಂದು ವೇಳೆ ರಿಟ್ರೀವ್ ಆಗಿ ಬಂದಿದ್ದೆ ಆದರೆ ಓಕೆ, ನೆಕ್ಸ್ಟ್ ಹಂತದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಅಂತಿಮ ಹಂತಕ್ಕೆ ಬಂದು ತಲುಪಿರುವಂಥ ತನಿಖಾ ತಂಡ ಲೀಗಲಿ ಅಡ್ವೈಸನ್ನು ತೆಗೆದುಕೊಳ್ಳೋದಕ್ಕೆ, ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಸ್ಕ್ರೂಟ್ನಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸ್ಕ್ರೂಟ್ನಿ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು, ಯಾರು ಯಾವ ಪಾತ್ರವನ್ನು ವಹಿಸಿದ್ದಾರೆ, ಲೀಗಲಿ ಯಾವ ಸೆಕ್ಷನ್ಗಳನ್ನು ಹಾಕಿದ್ದೀವಿ, ಲೀಗಲಿ ನಾವು ಮಾಡಿರುವಂಥ ತನಿಖೆ ಸರಿಯಾಗಿದೆಯಾ ಇಲ್ವಾ, ಇದೆಲ್ಲವೂ ಕೂಡ ಓವರಾಲ್ ಆಗಿ ಸ್ಕ್ರೂಟ್ನಿಗಳು ನಡೀತಾ ಹೋಗುತ್ತೆ. ಈ ಸ್ಕ್ರೂಟ್ನಿಯ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿ ಸಿದ್ಧ, ಚಾರ್ಜ್ ಶೀಟ್ ಜೊತೆ ಕಾನೂನು ಕುಣಿಕೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ 17 ಆರೋಪಿಗಳು ಈಗಾಗಲೇ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆರೋಪ ಹೊತ್ತಿರೋರ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದು, ಇದರ ಜೊತೆ ಲೀಗಲ್ ಸ್ಕ್ರೂಟ್ನಿಂಗ್ ಕೂಡ ಕಾಕಿ ಸಜ್ಜಾಗಿದೆ. ಹೌದು, ಡಿ ಗ್ಯಾಂಗ್ ಟೀಮ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗುವುದರ ಜೊತೆಯಲ್ಲಿ ಲೀಗಲ್ ಸ್ಕ್ರೂಟ್ನಿ ಮಾಡುತ್ತಿದೆ. ಆರೋಪಿಗಳು ಕೊಲೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಯಾವುದಾದ್ರೂ ಒಂದು ಮಾಹಿತಿ ತನಿಖೆಯಲ್ಲಿ ಬಿಟ್ಟು ಹೋಗಿದ್ಯಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ರೀಚೆಕ್ ಮಾಡ್ತಿದ್ದಾರೆ. ಕಾನೂನನ್ನು ಸರಿಯಾಗಿ ಬಳಸಲಾಗಿದೆಯಾ, ತನಿಖೆಯ ವೇಳೆ ನಿಯಮಗಳ ಪಾಲನೆಯಾಗಿದೆಯಾ, ಕೊಲೆ ಕೇಸ್ಗೆ ಸಾಕ್ಷ್ಯಗಳು ಪೂರಕವಾಗಿವೆಯಾ, ಹೊರಿಸಿರುವ ಆರೋಪಿಗಳು ನ್ಯಾಯಯುತವಾಗಿದೆಯಾ, ತನಿಖೆಯಲ್ಲಿ ಯಾವುದಾದ್ರೂ ತಪ್ಪುಗಳಿದೆಯಾ, ಹೀಗೆ 10 ಹಲವು ವಿಚಾರಗಳನ್ನು ಇಟ್ಟುಕೊಂಡು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ಲೀಗಲ್ ಸ್ಕ್ರೂಟ್ನಿ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲದೆ ಈ ಪ್ರಕರಣದಲ್ಲಿ ಸಂಗ್ರಹಿಸಿರುವ ಸಾಕ್ಷ್ಯ ಅಪಾರವಾಗಿವೆ. ಹೀಗಾಗಿ ಇವುಗಳ ಕ್ರಮಬದ್ಧ ಜೋಡಣೆಗೆ ಲೀಗಲ್ ಸ್ಕ್ರೂಟ್ನಿ ಬಹಳ ಮುಖ್ಯವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಸ್ಕ್ರೂಟ್ನಿ ಹೇಗೆ ನಡೆಯುತ್ತೆ? ನಾಗೇಂದ್ರ ಬಾಬು, ಯಾವುದೇ ಒಂದು ಕೇಸ್ ಆದರೂ ಕೂಡ ತನಿಖೆಯ ನಂತರ ಅಂದರೆ ಚಾರ್ಜ್ ಶೀಟ್ಗೆ ಸಲ್ಲಿಸೋದಕ್ಕೆ ಮುಂಚೆ ಒಂದಷ್ಟು ಪರಿಶೀಲನೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಒಂದು ಪ್ರೊಸೆಸನ್ನು ಸ್ಕ್ರೂಟ್ನಿ ಅಂತ ಕರೀತಾರೆ. ಈ ಒಂದು ಕೇಸ್ನಲ್ಲಿ ಈಗಾಗಲೇ ಪೊಲೀಸರು ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳು, ಜೊತೆಗೆ FSL ರಿಪೋರ್ಟ್ಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು, ಸಾಕ್ಷಿಗಳ ಹೇಳಿಕೆಗಳು, 164 ಹೇಳಿಕೆಗಳು ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ, ಅಂದ್ರೆ ರೀಪರಿಶೀಲನೆ ನಡೆಸಿ ಅದರಲ್ಲಿ ಎಷ್ಟು ಜನರನ್ನ ಸಾಕ್ಷಿಗಳನ್ನ ಈಗಾಗಲೇ ಹೇಳ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಜನಗಳನ್ನ ಸಾಕ್ಷಿಗಳನ್ನಾಗಿಯೇ ಪರಿಗಣಿಸಬೇಕು, ಎಷ್ಟು ಜನರನ್ನ ಅದರಲ್ಲಿ ಅಕ್ಯೂಸ್ಗಳನ್ನಾಗಿ ಪರಿವರ್ತನೆ ಮಾಡಬಹುದು, ಜೊತೆಗೆ CCTV ಫುಟೇಜ್ಗಳಾಗಿರ್ಬೋದು, ಜೊತೆಗೆ ಕಾಲ್ ಡೀಟೇಲ್ಸ್ಗಳಾಗಿರ್ಬೋದು, ಇವೆಲ್ಲನ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅವನ್ನ ಜೋಡಿಸ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಕಾರ್ಯವನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆದಷ್ಟು ಬೇಗ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಬೇಕು, ನಂತರ ಮುಂದಿನ ಪ್ರೊಸೆಸ್ಗೆ ನ್ಯಾಯಾಲಯಕ್ಕೆ ಒಂದಷ್ಟು ಮನವಿಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನಿಖಾ ತಂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದೆ. ಇಷ್ಟು ದಿನಗಳ ಕಾಲ ಆರೋಪಿಗಳು ಅಂದ್ರೆ 17 ಆರೋಪಿಗಳ ಏನಿದ್ದಾರೆ ಆ ಎಲ್ಲ ಲಿಸ್ಟ್ಗಳನ್ನು ಕೂಡ ಪಡೆದುಕೊಂಡು ಅವರವರ ಪಾತ್ರಗಳೇನು, ಅದರಲ್ಲಿ ಯಾವ ಆರೋಪಿಗಳ ನಂಬರ್ಗಳೇನಾದ್ರೂ ಚೇಂಜ್ ಮಾಡಬೇಕಾ, ಜೊತೆಗೆ ಸಾಕ್ಷ್ಯಗಳಲ್ಲಿ ಏನಾದರೂ ಬದಲಾವಣೆ ಇದೆಯಾ, ಇನ್ನೂ ಪೂರಕವಾದಂಥ ಸಾಕ್ಷ್ಯಗಳು ಜಾಸ್ತಿ ಬೇಕಾಗುತ್ತಾ, ನಾವು ಅಂದ್ಕೊಂಡಿದ್ದಂಥ ಸಾಕ್ಷ್ಯಗಳಿಗಿಂತಲೂ ಕೂಡ ಅಲ್ಲಿ ಏನಾದರೂ ಕೊರತೆಗಳಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪರಿಶೀಲನೆ ಕಾರ್ಯ ಮುಗಿದಂತ ಸಂದರ್ಭದಲ್ಲಿ ಅಂದ್ರೆ ಸ್ಕ್ರೂಟ್ನಿ ಮುಗಿದಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೋಡಿ, ಈಗ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನು ಹೇಗೆಲ್ಲ ಕಲೆಕ್ಟ್ ಮಾಡಿದ್ರು, ಎವಿಡೆನ್ಸ್ಗಳು ಹೇಗಿತ್ತು, ಈಗ ಪ್ರಮುಖವಾಗಿ ಯಾವೆಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ರು ಅಂತೇಳಿ ಈಗ ನಿಮ್ಮ ಮುಂದೆ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ
ಇಲ್ಲಿ ಶೆಡ್ನಲ್ಲಿದ್ದಂಥ CCTV ಫುಟೇಜ್ ಇದೆಯಲ್ಲ ಅದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಒಂದು ವೇಳೆ ರಿಟ್ರೀವ್ ಆಗಿ ಬಂದಿದ್ದೆ ಆದರೆ ಓಕೆ, ನೆಕ್ಸ್ಟ್ ಹಂತದನ್ನು ನಾವು ಗಮನಿಸ್ತಾ ಹೋಗೋದಾದರೆ ಅಂತಿಮ ಹಂತಕ್ಕೆ ಬಂದು ತಲುಪಿರುವಂಥ ತನಿಖಾ ತಂಡ ಲೀಗಲಿ ಅಡ್ವೈಸನ್ನು ತೆಗೆದುಕೊಳ್ಳೋದಕ್ಕೆ, ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಸ್ಕ್ರೂಟ್ನಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸ್ಕ್ರೂಟ್ನಿ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು, ಯಾರು ಯಾವ ಪಾತ್ರವನ್ನು ವಹಿಸಿದ್ದಾರೆ, ಲೀಗಲಿ ಯಾವ ಸೆಕ್ಷನ್ಗಳನ್ನು ಹಾಕಿದ್ದೀವಿ, ಲೀಗಲಿ ನಾವು ಮಾಡಿರುವಂಥ ತನಿಖೆ ಸರಿಯಾಗಿದೆಯಾ ಇಲ್ವಾ, ಇದೆಲ್ಲವೂ ಕೂಡ ಓವರಾಲ್ ಆಗಿ ಸ್ಕ್ರೂಟ್ನಿಗಳು ನಡೀತಾ ಹೋಗುತ್ತೆ. ಈ ಸ್ಕ್ರೂಟ್ನಿಯ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿ ಸಿದ್ಧ, ಚಾರ್ಜ್ ಶೀಟ್ ಜೊತೆ ಕಾನೂನು ಕುಣಿಕೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ 17 ಆರೋಪಿಗಳು ಈಗಾಗಲೇ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆರೋಪ ಹೊತ್ತಿರೋರ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದು, ಇದರ ಜೊತೆ ಲೀಗಲ್ ಸ್ಕ್ರೂಟ್ನಿಂಗ್ ಕೂಡ ಕಾಕಿ ಸಜ್ಜಾಗಿದೆ. ಹೌದು, ಡಿ ಗ್ಯಾಂಗ್ ಟೀಮ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗುವುದರ ಜೊತೆಯಲ್ಲಿ ಲೀಗಲ್ ಸ್ಕ್ರೂಟ್ನಿ ಮಾಡುತ್ತಿದೆ. ಆರೋಪಿಗಳು ಕೊಲೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಯಾವುದಾದ್ರೂ ಒಂದು ಮಾಹಿತಿ ತನಿಖೆಯಲ್ಲಿ ಬಿಟ್ಟು ಹೋಗಿದ್ಯಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ರೀಚೆಕ್ ಮಾಡ್ತಿದ್ದಾರೆ. ಕಾನೂನನ್ನು ಸರಿಯಾಗಿ ಬಳಸಲಾಗಿದೆಯಾ, ತನಿಖೆಯ ವೇಳೆ ನಿಯಮಗಳ ಪಾಲನೆಯಾಗಿದೆಯಾ, ಕೊಲೆ ಕೇಸ್ಗೆ ಸಾಕ್ಷ್ಯಗಳು ಪೂರಕವಾಗಿವೆಯಾ, ಹೊರಿಸಿರುವ ಆರೋಪಿಗಳು ನ್ಯಾಯಯುತವಾಗಿದೆಯಾ, ತನಿಖೆಯಲ್ಲಿ ಯಾವುದಾದರೂ ತಪ್ಪುಗಳಿದೆಯಾ, ಹೀಗೆ 10 ಹಲವು ವಿಚಾರಗಳನ್ನು ಇಟ್ಟುಕೊಂಡು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ಲೀಗಲ್ ಸ್ಕ್ರೂಟ್ನಿ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲದೆ ಈ ಪ್ರಕರಣದಲ್ಲಿ ಸಂಗ್ರಹಿಸಿರುವ ಸಾಕ್ಷ್ಯ ಅಪಾರವಾಗಿವೆ. ಹೀಗಾಗಿ ಇವುಗಳ ಕ್ರಮಬದ್ಧ ಜೋಡಣೆಗೆ ಲೀಗಲ್ ಸ್ಕ್ರೂಟ್ನಿ ಬಹಳ ಮುಖ್ಯವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಸ್ಕ್ರೂಟ್ನಿ ಹೇಗೆ ನಡೆಯುತ್ತೆ? ನಾಗೇಂದ್ರ ಬಾಬು, ಯಾವುದೇ ಒಂದು ಕೇಸ್ ಆದರೂ ಕೂಡ ತನಿಖೆಯ ನಂತರ ಅಂದರೆ ಚಾರ್ಜ್ ಶೀಟ್ಗೆ ಸಲ್ಲಿಸೋದಕ್ಕೆ ಮುಂಚೆ ಒಂದಷ್ಟು ಪರಿಶೀಲನೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಒಂದು ಪ್ರೊಸೆಸನ್ನು ಸ್ಕ್ರೂಟ್ನಿ ಅಂತ ಕರೀತಾರೆ. ಈ ಒಂದು ಕೇಸ್ನಲ್ಲಿ ಈಗಾಗಲೇ ಪೊಲೀಸರು ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳು, ಜೊತೆಗೆ FSL ರಿಪೋರ್ಟ್ಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು, ಸಾಕ್ಷಿಗಳ ಹೇಳಿಕೆಗಳು, 164 ಹೇಳಿಕೆಗಳು ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ, ಅಂದ್ರೆ ರೀಪರಿಶೀಲನೆ ನಡೆಸಿ ಅದರಲ್ಲಿ ಸಾಕ್ಷ್ಯಗಳು ಎಷ್ಟು ಜನರನ್ನ ಸಾಕ್ಷಿಗಳನ್ನ ಈಗಾಗಲೇ ಹೇಳಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಜನಗಳನ್ನ ಸಾಕ್ಷಿಗಳನ್ನಾಗಿಯೇ ಪರಿಗಣಿಸಬೇಕು, ಎಷ್ಟು ಜನರನ್ನ ಅದರಲ್ಲಿ ಅಕ್ಯೂಸ್ಗಳನ್ನಾಗಿ ಪರಿವರ್ತನೆ ಮಾಡಬಹುದು, ಜೊತೆಗೆ CCTV ಫುಟೇಜ್ಗಳಾಗಿರ್ಬೋದು, ಜೊತೆಗೆ ಕಾಲ್ ಡೀಟೇಲ್ಸ್ಗಳಾಗಿರ್ಬೋದು, ಇವೆಲ್ಲನ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅವನ್ನ ಜೋಡಿಸ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಕಾರ್ಯವನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆದಷ್ಟು ಬೇಗ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಬೇಕು, ನಂತರ ಮುಂದಿನ ಪ್ರೊಸೆಸ್ಗೆ ನ್ಯಾಯಾಲಯಕ್ಕೆ ಒಂದಷ್ಟು ಮನವಿಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನಿಖಾ ತಂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದೆ. ಇಷ್ಟು ದಿನಗಳ ಕಾಲ ಆರೋಪಿಗಳು ಅಂದ್ರೆ 17 ಆರೋಪಿಗಳ ಏನಿದ್ದಾರೆ ಆ ಎಲ್ಲಾ ಲಿಸ್ಟ್ಗಳನ್ನು ಕೂಡ ಪಡೆದುಕೊಂಡು ಅವರವರ ಪಾತ್ರಗಳೇನು, ಅದರಲ್ಲಿ ಯಾವ ಆರೋಪಿಗಳ ನಂಬರ್ಗಳೇನಾದ್ರೂ ಚೇಂಜ್ ಮಾಡಬೇಕಾ, ಜೊತೆಗೆ ಸಾಕ್ಷ್ಯಗಳಲ್ಲಿ ಏನಾದರೂ ಬದಲಾವಣೆ ಇದೆಯಾ, ಇನ್ನೂ ಪೂರಕವಾದಂಥ ಸಾಕ್ಷ್ಯಗಳು ಜಾಸ್ತಿ ಬೇಕಾಗುತ್ತಾ, ನಾವು ಅಂದ್ಕೊಂಡಿದ್ದಂಥ ಸಾಕ್ಷ್ಯಗಳಿಗಿಂತಲೂ ಕೂಡ ಅಲ್ಲಿ ಏನಾದರೂ ಕೊರತೆಗಳಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪರಿಶೀಲನೆ ಕಾರ್ಯ ಮುಗಿದಂತ ಸಂದರ್ಭದಲ್ಲಿ ಅಂದ್ರೆ ಸ್ಕ್ರೂಟ್ನಿ ಮುಗಿದಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.